ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಫೋರಮ್ ಮಾಲ್ಗೆ ಹೋಗಿದ್ವಿ. ವೈಟ್ ಫೀಲ್ಡ್ ಹತ್ರ ತುಂಬಾ ಚೆನ್ನಾಗಿತ್ತು. ಕ್ರಿಸ್ಮಸ್ ಅಲ್ವಾ, ಅದರಿಂದ ಡೆಕೋರೇಷನ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಮಾಡಿದರು. ಒಂದಕ್ಕಿಂತ ಒಂದು ನೋಡ್ರಿ, ಕ್ರಿಸ್ಮಸ್ ತಾತ ಅದು ರಿಯಲ್ ಅಂದ್ಕೊಂಡ್ವಿ, ಆದರೆ ಅದು ಗೊಂಬೆಗಳು ದೂರದಿಂದ ನೋಡಿದಾಗ ನಿಜವಾಗ್ಲೂ ರಿಯಲ್ ಆಗೇ ಇದ್ವು. ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗಂತೂ ಎಷ್ಟು ಬೇಗ ಒಳಗಡೆ ಹೋದಾಗ, ಮಾಲ್ ಒಳಗಡೆ ಹೋದಾಗ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಹೋಗಿದ್ದು 4 ಗಂಟೆ ಆಗಿತ್ತು. ಈಚೆಗೆ ಬರೋಷ್ಟಕ್ಕೆ ಒಂದು 8-9 ಗಂಟೆ ಆಗಿತ್ತು. ಹೇಗೆ ಟೈಮ್ ಪಾಸ್ ಆಯಿತು ಅಂತ ಕೂಡ ಗೊತ್ತಾಗಿಲ್ಲ ನಮ್ಗೆ, ಅಷ್ಟು ಚೆನ್ನಾಗಿತ್ತು. ಅದು ಇವಾಗ ಕ್ರಿಸ್ಮಸ್ ಅಲ್ವಾ, ಆಫರ್ಸ್ ತುಂಬ ನಡೀತಾ ಇತ್ತು ಎಲ್ಲದರಲ್ಲೂ. ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿರುತ್ತೆ ಹೊರತು ಊಟ ಮಾತ್ರ ಅಷ್ಟು ನನಗೆ ಕಂಫರ್ಟಬಲ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಕಾಸ್ಟ್ಲಿ ಇದೆ, ಆದರೆ ತಿನ್ನೋಕ್ಕೆ ಥರ ಯಾವುದೂ ಇಲ್ಲ. ಅದರಿಂದ ನಾವು ಹೊರಗಡೆ ಬಂದು ತಿಂದ್ವಿ. ನನಗಂತೂ ಇದು ಲಾಸ್ಟ್ ಫ್ಲೋರ್ ಅನಿಸುತ್ತೆ. ಹೋಟೆಲ್ ಸಖತ್ತಾಗಿತ್ತು. ನೋಡೋಕೆ ಮಾತ್ರ ತುಂಬ ಜನನೂ ಇದ್ದರು. ಅಯ್ಯೋ, ಕ್ರಿಸ್ಮಸ್ ಹೋದ ವರ್ಷ ಹೋದಾಗ ದೊಡ್ಡ ಟ್ರೀ ಹಾಕಿದ್ರು ಕ್ರಿಸ್ಮಸ್ದು. ಈ ಸತಿ ಏನು ಅಷ್ಟು ಹಾಕಿರಲಿಲ್ಲ. ಆದರೂ ಓಕೆ, ಪರವಾಗಿಲ್ಲ, ಮೋಸ ಏನಿಲ್ಲ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಆಫರ್ಸ್ ಮಾತ್ರ ಫ್ರೆಂಡ್ಸ್ ತುಂಬಾ ಇತ್ತು. ರೇಟು ಹಂಗೆ ಇರುತ್ತೆ ಬಿಡಿ. ಒಂದು ಡ್ರೆಸ್ ಬಂದು 3,000 4,000 ಆ ಥರ ಇರುತ್ತೆ. ಆದರೂ ತೊಗೊಳ್ಳೋರು ತೊಗೊತಾರಲ್ವ, ನಮ್ಗೇನು ಬೇಕೋ ಅದು ತೊಗೊತೀವಿ. ಮತ್ತು ಇನ್ನೊಂದು ಅಲ್ಲೇ ಫೋರಮ್ ಮಾಲಲ್ಲೇ ಇನ್ನೊಂದು ಬಂದ್ವಿ. ಬರೀ ಫ್ರೂಟ್ಸು, ವೆಜಿಟೇಬಲ್ಸು, ಬೇರೆ ಐಟಮ್ಸ್ ಎಲ್ಲ ಸಿಗ್ತಾಯಿತ್ತು ಅಲ್ಲೂ. ಇಲ್ಲಿ ಮಾತ್ರ ಅದೇನೋ ಹೆಸ್ರುಗಳು ಗೊತ್ತಿಲ್ಲ, ಆ ಥರ ನಾನ್ ವೆಜ್ಗಳಿದ್ವು. ಒಂದಕ್ಕಿಂತ ಒಂದು ಡಿಫ್ರೆಂಟು. ತರಕಾರಿಗಳು ಮಾತ್ರ ಅದು ನಾನು ನೋಡೂ ಇಲ್ಲ, ಆ ಥರ ತರಕಾರೀಸ್ ಇದ್ವು. ಇದು ಕೆಲವು ಉಪ್ಪಿನಕಾಯಿಗಳಂತೆ ಏನೇನೋ ಇದು ಫ್ರಿಜ್ಜಿಗೆ ಅಟ್ಯಾಚ್ ಮಾಡೋದಂತೆ. ಸೇಮ್ ರಿಯಲ್ ಕೇಕ್ ಹೆಂಗಿತ್ತು ಹಂಗೆ ಇತ್ತು, ಡಿಟೋ. ಅದು ಒಂದು ಬಂದು 300 ಚಿಲ್ಲರೆ 400 ಚಿಲ್ಲರೆ ಇತ್ತು. ನಾನೇನೋ 100ವರೆಗೂ ಇರುತ್ತೆ, ಅದು ಇನ್ನೂ ಕಾಸ್ಟ್ಲಿನೇ ಇತ್ತು. ಗ್ರೀಟಿಂಗ್ಸ್ ಇದ್ವು. ಕ್ರಿಸ್ಮಸ್ ಟ್ರೀ ಅದು ಸೇಲ್ಗೆ ಇಕ್ಕಿದ್ರು. ಏನೇನೋ ಇತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ಬನಾನಾ ಇತ್ತು ನೋಡಿ, ಇದು ಫ್ರಿಜ್ಜಿಗೆ ಅಟ್ಯಾಚ್ ಮಾಡೋದಂತೆ. ತುಂಬ ಚಿಕ್ಕದಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದೆಲ್ಲ ರಿಯಲ್ ಫ್ರೂಟ್ಸು. ಆ ಫ್ರೂಟ್ಸ್ ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಇಲ್ಲಿ ಕೇಕ್ ಮಾಡ್ತಾಯಿದ್ರು, ಅಲ್ಲಿ ಕೇಕಲ್ಲೇ ಮನೆ ಕಟ್ಟಿದ್ದಾರೆ ನೋಡಿರಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಗ್ಯಾಲಕ್ಸಿ 360 ಏನೋ ಪ್ರೋಗ್ರಾಮ್ ನಡೀತಾ ಇತ್ತು. ಒಬ್ರಿಗೆ ಬಂದು 300 ಅಂತೆ. ನಾವೇನು ಒಳಗಡೆ ಹೋಗಿಲ್ಲ, ಏನಿಲ್ಲ, ಒಂಥರ ಚೆನ್ನಾಗಿ ಅದು ಕಾಣಿಸ್ತಾ ಇತ್ತು. ಈಚೆ ಟಿ ವಿಯಲ್ಲಿ ತೋರಿಸ್ತಾಯಿದ್ರು. ನಾವು ತುಂಬ ಜನ ಹೋಗಿದ್ವಿ. ಅಷ್ಟೊಂದು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರಿ. ಇಲ್ಲಿ ಸಾಂಗ್ಸ್ ಆಡ್ತಾಯಿದ್ರು, ಇಂಗ್ಲೀಷ್ ಸಾಂಗು, ಕ್ರಿಸ್ಮಸ್ ಸಂಬಂಧಪಟ್ಟಿದ್ದೆ. ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ಇಲ್ಲಿ ಕ್ರಿಸ್ಮಸ್ಗೆ ಹಾಕ್ತಾರಲ್ವ ಟ್ರೀಗೆ ಏನೇನೋ ಐಟಮ್ಸು, ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಅದೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು. ತುಂಬಾ ಚೆನ್ನಾಗಿತ್ತು. ತಿರ್ಗಿ ಅಲ್ಲಿ ಬುಕ್ ಸ್ಟೋರ್ಸ್ ಇತ್ತು. ಎಲ್ಲ ಗೊತ್ತಲ್ವ ಫ್ರೆಂಡ್ಸ್, ಮಾಲ್ ಅಂದಮೇಲೆ ಪ್ರತಿಯೊಂದು ಇರುತ್ತೆ. ಕ್ರಿಸ್ಮಸ್ ತಾತ ಬೇರೆ ಇದ್ದರು ಅಲ್ಲಿ. ಫೋಟೋಸ್ ತೆಗಿತಾ, ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಹಾಯ್ ಹೇಳಿದ್ರು. ಖುಷಿ ಆಯಿತು. ನಾನು ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೆ ನೋಡಿ, ಹಾಯ್ ಹೇಳ್ತಾ ಇದ್ದಾರೆ. ಕ್ಯೂ ತುಂಬ ಇತ್ತು, ಹೋಗೋಕೆ ಹತ್ರ ಹೋಗೋಣ ಅಂತ ಆಗಿಲ್ಲ. ಇವ್ರು ನೋಡಿದಾಗ ತುಂಬ ಬೇಜಾರಾಯಿತು. ಯಾಕಂದರೆ ಅದು ಗಾಳಿ ಆಡಲ್ಲ ಅವರು ಡಾಲ್ ಒಳಗಡೆ ಇದ್ದಾಗ. ಪಾಪ ಅವರು ಒಂದು ಕೆಲಸ ಅಂತ ತೊಗೊಂಡ್ಮೇಲೆ ಅದು ಮಾಡಲೇಬೇಕಲ್ವ, ಮಾಡ್ತಾಯಿದ್ರು. ಏಂಜಲ್ಸ್ ಎಲ್ಲ ನೋಡಿ ಆ ಥರ ವೇಷ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.